ಅಪ್ಪಯ್ಯ ಅಪ್ಪಯ್ಯ ಪ್ಲೀಸ್ ಅವ್ರನ್ನ ಬಿಟ್ಬಿಡಿ ಅಪ್ಪಯ್ಯ. ಇನ್ನೊಂದ್ಸರಿ ಆ ತರ ಮಾಡ್ದ ಹೇಗೆ ನಾನ್ ನೋಡ್ಕೋತೀನಿ ಅಪ್ಪಯ್ಯ. ಬಿಟ್ಬಿಡಿ ಅಪ್ಪಯ್ಯ ಶಿವ ಅವ್ರನ್ನ. ಏನು ಮಾಡ್ಬೇಡಿ ಅಪ್ಪಯ್ಯ. ಇನ್ನೊಂದ್ಸರಿ ಶಿವ ಅವರು ಹಾಗೆ ಮಾಡಲ್ಲ ಅಪ್ಪಯ್ಯ. ನಾನು ತಿಳಿಸಿ ಹೇಳ್ತೀನಿ ಅಪ್ಪಯ್ಯ. ಬಿಟ್ಬಿಡಿ ಅಪ್ಪಯ್ಯ. ಗೌರಿ ಸುಮ್ನೆ ಕಾಲ್ ಬಿಡವ. ನೀನ್ ಮಾತಾಡಿದ್ರ ನಡೆಯಲ್ಲ. ನೋಡು ಇಷ್ಟೊಂದು ಮಾಡಕತ್ತೀನಿ ಅಂದ್ರೂ ಒಂದೀಟನ ಭಯ ಪಡ್ತಾನ ನಿನ್ ಗಂಡ. ಇಷ್ಟೆಲ್ಲ ಮಾಡಿದ್ರು ಬಿಡ್ತೀನಿ ಆಕಿನ, ಗೌರಿನ ಜೊತೆ ಚೆನ್ನಾಗಿರ್ತೀನಿ ಅಂತಂದು ಒಂದ್ ಮಾತನ್ನ ನೋಡವನು ಇಲ್ಲ. ಇವತ್ತು ಒಂದ್ ತಲೆ ಕತ್ತರಿಸೇ ಹೋಗ್ತೀನಿ ನಾನು. ನನ್ ಕಾಲ್ ಬಿಡವ ನೀನು. ನೀನ್ ಎಷ್ಟು ಹೇಳಿದ್ರು ಅವನು ಕೇಳಲ್ಲ. ನಾನು ಇಷ್ಟು ಹೇಳ್ತೀನಿ, ಇಷ್ಟು ಶಾಕ್ ಹಿಡ್ಕೊಂಡಿನ ಅಂದ್ರ ನನ್ ಮಾತ್ ಕೇಳವಲ್ಲ. ನೀನ್ ಇನ್ನು ಮಾತಲ್ಲಿ ಹೇಳ್ತೀನಿ ಅಂದ್ರ ಇದ್ ಕೇಳ್ತಾ ನಾನು. ಸರಿ ಕಾಲ್ ಬಿಡು, ನಿನ್ಗೆ ಗೊತ್ತಾಗಲ್ಲ. ನಾನು ಇವತ್ತು ಒಂದ್ ತಲೆ ಕಡ್ದ ಹೋಗ್ತೀನಿ. ಬಿಡವ ಕಾಲ್ ಬಿಡು. ಬೀತಿಯಮ್ಮ, ನಿಮ್ ಸೊಸಿನ ಕಡೆ ಕರ್ಕರವ. ಇವನ್ನ ಬಿಡಲ್ಲ ಇವತ್ತು ನಾನು. ಹೌದು ಗೌರಿ, ನಿಮ್ಮಪ್ಪ ಮಾಡ್ತಾ ಇರೋದು ಸರಿನೇ ಐತಿ. ನಿಮ್ಮಪ್ಪನ ನೋಡು, ಆ ಚಾಕ ಹಿಡ್ಕೊಂಡು ಇಷ್ಟು ಕೇಳಿದ್ರು ಇಲ್ಲ ನನಗೆ ಆ ಚಿನ್ನನ ಬೇಕಂತಾನ. ನೀನೇನು ಮಾತಲ್ಲಿ ಹೇಳ್ತೀನಿ ಅಂತ ಹೇಳವ, ಕೇಳ್ತಾನಂತ ಏನತ್ತ ಕೇಳಲ್ಲ ಆತಗ. ಇವತ್ತು ಒಂದ್ ಗತಿ ಕಾಣಿಸ್ತಾನ ನಿಮ್ಮಪ್ಪ. ನೀವು ಆಗಿದ್ದಾಗ್ಲಿ ಎದ್ದಳವ. ನನ್ ಮಗನಂತೂ ಮರ್ತು ಬಿಟ್ಟಿನಿ ನಾನು. ಇವತ್ತು ಆಗಿದ್ದಾಗ್ಲು ಆಕಿ ಬೇಕಾ ಇಲ್ಲ ತನ್ನ ಜೀವ ಬೇಕಾ, ಇವೆರಡರ ಒಂದು ಚಾಯ್ಸ್ ಮಾಡ್ಕೊಂಡ್ಲಾತ. ಇಬ್ರು ಬೇಕಂದ್ರ ನಡೆಯಲ್ಲ ನೋಡು. ಇವತ್ತು ನನ್ ಮಗ ಇಲ್ಲ ಅಂತ ಅನ್ಕೊಂಡ್ಬಿಡ್ ಬೇಕಾರ. ಇವತ್ತು ಆಗಿದ್ದಾಗ್ಲು ನೀನ್ ಎದ್ದಳವ. ನಿಮ್ಮಪ್ಪ ಮಾಡ್ತಾ ಇರೋದು ಸರಿನೇ ಐತಿ, ಎದ್ದಳು. ಅತ್ತೆ ನೀವು ಈ ತರ ಮಾತಾಡ್ತಿರಲ್ಲ ಅತ್ತೆ. ನಿಮಗೆ ಕಳ್ಳಿಲ್ವಾ? ಅವ್ರು ನಿಮ್ ಮಗ ಅಲ್ವಾ ಅತ್ತೆ? ಏನಾದ್ರು ಮಾಡಿದ್ರಪ್ಪ ನಿಮ್ಗೆ ನಿನ್ ಮಗ ಮೇಲೆ ಜೀವ ಇಲ್ವಾ ಅತ್ತೆ? ಪ್ಲೀಸ್ ಅತ್ತೆ, ನೀವು ಏನು ಹೇಳ್ಬೇಡಿ, ನಾನು ಬಿಡಿಸ್ತೀನಿ. ಶಿವ ಅವ್ರನ್ನು ಆ ಹುಡುಗಿ ಜೊತೆ ಅಡ್ಡಾಡ್ದಾಗೆ ನಾನ್ ನೋಡ್ಕೊತೀನಿ. ಪ್ಲೀಸ್ ಇರಿ ಅತ್ತೆ, ನೀವೇನು ಮಾತಾಡ್ಬೇಡಿ. ನಾನು ಅಪ್ಪನ ಹತ್ರ ಕೇಳ್ಕೊತೀನಿ. ಅಪ್ಪಯ್ಯ ಪ್ಲೀಸ್ ಅಪ್ಪಯ್ಯ, ಬಿಟ್ಬಿಡಿ ಅಪ್ಪಯ್ಯ ಅವ್ರನ್ನ. ಅವ್ರಿಗೇನು ಮಾಡ್ಬೇಡಿ ಅಪ್ಪಯ್ಯ. ಅವ್ರಿಗೇನಾದ್ರು ಆದ್ರೆ ನಾನ್ ಮಾತ್ರ ಜೀವಂತ ಆಗಿರೋದಿಲ್ಲ ನೋಡಪ್ಪಯ್ಯ. ಬಿಟ್ಬಿಡಿ ಅಪ್ಪಯ್ಯ. ನಿನ್ ಮಗಳಿಗೋಸ್ಕರ ಆದ್ರೂ ಬಿಟ್ಬಿಡಿ ಅಪ್ಪಯ್ಯ. ನಾನು ಅವ್ರನ್ನ ಚೇಂಜ್ ಮಾಡ್ತೀನಿ. ಇನ್ನೂ 4 ದಿನ ನನಗೆ ಟೈಮ್ ಕೊಟ್ಟೆ ನೋಡಿ. ನಾನು ಶಿವ ಅವ್ರನ್ನ ಆಕಿನ ಮರ್ಯಾದೆ ನಾನ್ ಮಾಡ್ತೀನಿ ಅಪ್ಪಯ್ಯ. ಪ್ಲೀಸ್ ಬಿಟ್ಬಿಡಿ ಅಪ್ಪಯ್ಯ. ಇಲ್ಲ ಕಣವ, ನೀನ್ ಎಷ್ಟು ಹೇಳಿದ್ರು ನಾನು ಕೇಳಲ್ಲ ಬಿಡು. ನೀನು ಸಾಯ್ತೀನಿ ಅಂದ್ರೆ ಬೇಕಾದ್ರೆ ಸಾಯಿ. ಇಂಥನ್ ಜೊತೆಗೆ ಬದುಕಿದ್ದು ಏನ್ ಮಾಡ್ತಿತ್ತಾಗ ಇವನ್ ಮಾತ್ರ ಚೇಂಜ್ ಆಗಲ್ಲ ಅಂತಾನ. ನಾನ್ ಮಾತ್ರ ಬಿಡಲ್ಲ. ನೀನ್ ಏನ್ ಹೇಳಿದ್ರು ನಾ ಬಿಡಲ್ಲ. ಇವತ್ತು ಒಂದ್ ತೆಲಿನ ಕಡಿತೀನಿ. ಇರು ಐತಿ ಅವನಿಗೆ. ಏ ಬಿಡಲ್ಲ ನಿನ್ನ ಇವತ್ತು. ಮಾವಯ್ಯ ನನ್ ಬಿಟ್ಬಿಡಿ ಮಾವಯ್ಯ. ನೀವ್ ಹೆಂಗ್ ಹೇಳ್ತಾರೋ ಹಾಗೆ ಕೇಳ್ತೀನಿ. ಬಿಟ್ಬಿಡಿ ಮಾವಯ್ಯ, ನನ್ಗೇನು ಮಾಡ್ಬೇಡಿ. ನಾನು ಚಿನ್ನನ ಬಿಡ್ತೀನಿ ಮಾವಯ್ಯ. ಗೌರಿ ಜೊತೆ ಚೆನ್ನಾಗಿರ್ತೀನಿ. ಬಿಟ್ಬಿಡಿ ಮಾವಯ್ಯ. ಪ್ಲೀಸ್ ಮಾವಯ್ಯ, ನಿಮ್ ಕಾಲ್ ಇಟ್ಕೋತೀನಿ. ಪ್ಲೀಸ್ ಬಿಟ್ಬಿಡಿ ಮಾವಯ್ಯ. ಏನೋ ಆ ಚಿನ್ನ ಮರ್ತೀಯ? ಇನ್ನೊಂದ್ ಸರಿ ಹೇಳು. ಮತ್ತೆ ನಾನೀಗ ಕುತ್ತಿಗೆಗೆ ಚಾಕ ಇಟ್ಟಿನಂತಂದು ಈಗ ಈ ನೀನು ಬಚಾವ್ ಹೋಗಕ್ಕೆ ಏನೇನೋ ಹೇಳಿ ಆಮೇಲೆ ಅದನ್ನ ಮಾಡ್ತಂದ್ರ ನಡೆಯಲ್ಲ. ನಾನು ಬಿಡಲ್ಲ. ನನ್ನ ನಿಜವಾಗ್ಲೂ ಹೇಳ, ನಿನ್ ಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಹೇಳು. ಆ ಚಿನ್ನನ ಮರ್ತು ನನ್ ಮಗಳು ಗೌರಿ ಜೊತೆ ಚೆನ್ನಾಗಿರ್ತೀನಿ ಅಂತಂದು. ಅಲ್ಲಿವರೆಗೂ ನಾನು ನಂಬಲ್ಲ ನಿನ್ನ. ನೀನು ಉಸಿರು ಹೊಳಿತಾರ. ಒಂದ್ಸರಿ ಇದ್ದದ್ದು ಮೂಡು ನೀನು ಇನ್ನೊಂದ್ಸರಿ ಇರಲ್ಲ. ನಿಜ ತಾನೇ ನೀನ್ ಹೇಳೋದು? ಗೌರಿ ಜೊತೆ ಚೆನ್ನಾಗಿರ್ತೀಯಾ? ಆ ಚಿನ್ನನ ಮರ್ತ್ಬಿಡ್ತೀಯಾ? ಮಾವಯ್ಯ ನಿಜವಾಗ್ಲು ಆ ಚಿನ್ನ ನಾನು ಮರ್ತು ಬಿಡ್ತೀನಿ. ನಿಮ್ ಮಗಳು ಗೌರಿ ಜೊತೆ ನಾನು ಚೆನ್ನಾಗಿರ್ತೀನಿ ಮಾವಯ್ಯ. ಬಿಟ್ಬಿಡಿ ಮಾವಯ್ಯ. ನಿಜ ಹೇಳ್ತಿದ್ಯಾ ತಾನೆ? ನೀನೇನಾದ್ರೂ ಈಗ ಏನೋ ತಪ್ಸ್ಕೊಳಕ್ ಏನೋ ಹೇಳಿ ಆಮೇಲೆ ಅದ್ನ ಮಾಡ್ತೀಯ ಅಂದ್ರ ನಾನ್ ಬಿಡೋದಿಲ್ಲ ನೋಡು. ನನ್ ಮಗಳದು ತಾಳಿ ಹೋಗ್ಲಿ. ನನ್ ಮಗಳನ್ನ ನಾನ್ ತವ್ರ ಮನೆ ಇಟ್ಟು ಕರ್ಕೊಂಡ್ ಹೋಗಿ ಸಾಕ್ತೀನಿ. ನಿನ್ ಮಾತ್ರ ಬಿಡಲ್ಲ ನೋಡು. ಇನ್ನೊಂದ್ಸರಿ ಆಕಿ ಜೊತೆಗೆ ಎಲ್ಲಾದ್ರೂ ನೀನ್ ನೋಡಿದ್ನೋ ಅಲ್ಲೇ ತಗೊಂಬರ್ತೀನಿ ಕತ್ತಿನ. ಆಯ್ತಾ? ಮರಿತೀಯ ಆಕಿನ? ಮಾವಯ್ಯ ಮರಿತೀನಿ ಮಾವಯ್ಯ. ಬಿಟ್ಬಿಡಿ ಮಾವಯ್ಯ. ಅಪ್ಪಯ್ಯ ಶಿವ ಅವರು ಆ ಚಿನ್ನ ಮರಿತೀನಿ ಅಂತಿದಾರಲ್ಲ ಅಪ್ಪಯ್ಯ. ಈಗ್ಲಾದ್ರೂ ಬಿಟ್ಬಿಡಿ ಅಪ್ಪಯ್ಯ. ಇನ್ನೊಂದ್ಸರಿ ಆಗ್ಲಾರ್ದ ನಾನ್ ನೋಡ್ಕೊಂತೀನಿ ಅಪ್ಪಯ್ಯ. ಬಿಟ್ಬಿಡಿ ಅಪ್ಪಯ್ಯ. ಶಿವ ಅವ್ರು ಇನ್ನೊಂದ್ಸರಿ ಆತರ ಮಾಡಲ್ಲ ಅಂತ ಇದ್ದಾರಲ್ಲ ಅಪ್ಪಯ್ಯ. ಬಿಟ್ಬಿಡಿ ಅಪ್ಪಯ್ಯ. ಸರಿ ಆಯ್ತು, ನಿನ್ ಮಾತನ್ನ ಇವಾಗ ನಂಬ್ತೀನಿ. ಎದ್ದೇಳು. ಏನಾದ್ರೂ ಮತ್ತೆ ಮಾಡಿದು ಮತ್ತೆ ನೋಡು ಹಳೆಯ ಅಂತಾನು ಮತ್ ಬಿಡ್ತೀನಿ. ಎದ್ದೇಳು. ಈಗ್ಲಾದ್ರು ಹೆಂಡತಿ ಜೊತೆ ಮಗಳ ಜೊತೆ ಸ್ವಲ್ಪ ಚೆನ್ನಾಗಿರು. ಆಕಿ ಏನು ಮಿಟಕ್ಲಾಡಿನ ಏನ್ ನೋಡಿ ಆಕಿ ಹತ್ರ ಇಟ್ಟಿಟ್ ತುಂಡ್ ಅಂಗಿ ಅಡ್ಡಾಡ್ತಾಳ. ಅವಳಲ್ಲಿ ಏನ್ ಕಂಡಾನು ಏನ ನನ್ ಮಗಳು ಬಂಗಾರದಂತ ಮಗಳು ಬಿಟ್ಟು ಆಕಿ ಜೊತೆ ಹೋಗ್ತಾನಂತ, ಆಕಿನ ಮದ್ವೆ ಹೋಗ್ತಾನಂತ. ಎದ್ದೇಳು. ಈಗ್ಲಾದ್ರು ಸ್ವಲ್ಪ ಬುದ್ಧಿ ಕಲ್ಕೊ. ಸರಿ ಮಾವಯ್ಯ. ಸರಿ ಆಯ್ತು. ಎದ್ದೇಳು. ಮಾವಯ್ಯ. ಸರಿ ಕಣವ. ನಿನ್ ಗಂಡ ಬದಲಾಯ್ತೀನಿ ಅಂತಂದು ನಿಮ್ಮಪ್ಪ ಆತನ್ ಬಿಟ್ನಲ್ಲ. ನೀನಾದ್ರೂ ಈಗ ಎದ್ದೇಳು. ನಿನ್ ಗಂಡ ಏನು ಮಾಡಿಲ್ಲ ನೋಡಿ ನಿಮ್ಮಪ್ಪ. ಎದ್ದೇಳು. ಯಾಕೆ ಅಳ್ತೀಯ? ಸರಿ ಆದಿದ್ದು ಆಗಿರ್ಬಿಡ್ತು. ಇಷ್ಟೆಲ್ಲ ಮಾಡಿದಕ್ಕ ನನ್ ಕ್ಷಮಿಸ್ಬಿಡು. ಏನ್ ಮಾಡ್ಬೇಕು? ಮಗಳು ಸರಿಯಾಗ ಏನಾದ್ರು ಮಾಡ್ಬೇಕಲ್ಲ. ನನ್ಗೇನು ನಿನ್ನ ಕೊಲ್ಲೋ ಉದ್ದೇಶ ಇರ್ಲಿಲ್ಲ. ಆದ್ರೆ ನೀನು ಇನ್ನೊಂದ್ ಹುಡುಗಿ ಜೊತೆ ಅದಿ ಅಂದ್ರ ನನ್ ಮಗಳ ನಾನು ಇದ್ರ ಮಾಡಿದ್ರ ಹೆಂಗ ನೀನು? ಇಷ್ಟೊತ್ತ ನಿಂಗೆಲ್ಲ ಆಗಿದ್ದಕ್ಕ ಮರ್ತು ಬಿಡು. ನಾನು ಹಿಂಗೆಲ್ಲ ಮಾಡಿದಕ್ಕ ನನ್ ಕ್ಷಮಿಸ್ಬಿಡು.
ಇನ್ಮೇಲಾದ್ರೂ ನಿನ್ನ ಹೆಂಡತಿ ಮಗಳ ಜೊತೆ ಚೆನ್ನಾಗಿರು. ಹಾ ಸರಿ ಮಾವಯ್ಯ. ಗೌರಿ ಜೊತೆ ಚೆನ್ನಾಗಿರ್ತೀನಿ. ಸರಿ ಆಯ್ತು. ಬರೀ ಬಾಯಿ ಮಾತಲ್ಲಿ ಹೇಳ್ಬೇಡ. ನನ್ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ನೋಡ್ ನೀನು. ಇನ್ನೊಂದ್ಸರಿ ನನ್ ಮಗಳು ನನ್ಗೆ ಏನಾದ್ರೂ ಈ ತರ ಆಗೈತಿ ಅಪ್ಪಯ್ಯ ಅಂತ ಫೋನ್ ಮಾಡಿದ್ರ ಅವಾಗ ನೋಡ್ ಮತ್ತೆ ಸುದ್ದಿ ಬ್ಯಾರೇನೇ ಆಗೋತೈತಿ. ನನ್ ಮಗಳನ್ನ ಚೆನ್ನಾಗಿ ನೋಡ್ಕೊ. ಸರಿ ಮಾವಯ್ಯ. ನಿಮ್ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ. ಸರಿ ಗೌರಿ. ನಿನ್ ಗಂಡಗ ಬುದ್ಧಿ ಅಂತೂ ಹೇಳಿನವ. ಈಗ ಊರಿಗೆ ಹೋಗ್ತೀವವ. ಎಲ್ಲ ಬಿಟ್ಟಿದ್ ಬಂದ್ಬಿಟ್ವಿ. ನಿಮ್ಮ ಅಮ್ಮಗೂ ಕಾಲು ಹೋಗೈತೆ ಏನೋ ಬಾಳ. ಊರಿಗೆ ಹೋಗಿ ಇನ್ನೊಂದ್ಸರಿ ಸ್ವಲ್ಪ ಡಾಕ್ಟರ್ ಫೋನ್ ಮಾಡಿ ಕರಿತೀನಿ. ಬಂದು ಸ್ವಲ್ಪ ಚೆಕ್ ಮಾಡೋ ತರ ಕಾಲ. ನೀನು ಇಲ್ಲೇ ಇರೋವಾಗಾದ್ರ ನಾವಿನ್ನು ಹೋಗ್ ಬರ್ತೀವಿ. ಅಯ್ಯೋ ಅಪ್ಪಯ್ಯ, ನೀವು ಊರಿಗೆ ಹೋಗ್ತೀರಾ? ಅಯ್ಯೋ ಅಪ್ಪಯ್ಯ, ಬೇಡಿ ಅಪ್ಪಯ್ಯ. ಅಮ್ಮಗ ಕಾಲು ನೋವು, ತುಂಬಾ ನೋವಿದೆ. ಅಮ್ಮನ ಕರ್ಕೊಂಡೋಗಿ ನೀವಿಬ್ರೆ ಏನ್ ಮಾಡ್ತೀರಾ? ಅಮ್ಮಗೂ ಇನ್ನು ಎದ್ದು ಅಡ್ಡಾಡಕ್ ಆಗೋದೇ ಇಲ್ಲ. ಅಮ್ಮನ ಕರ್ಕೊಂಡೋಗಿ ಅಲ್ಲಿ ಅಮ್ಮನ ಹೆಂಗ್ ನೋಡ್ಕೊಂತೀರಾ ನೀವು? ಇಲ್ಲೇ ಒಂದ್ 4 ದಿನ ಇರಿ ಅಪ್ಪಯ್ಯ. ಅಮ್ಮ ಕಾಲು ಹುಷಾರಾದ್ಮೇಲೆ ಬೇಕಾದ್ರೆ ಹೋಗುವಂತ್ರಿ. ಅಮ್ಮಗ ಅಡ್ಡಾಡಕ್ ಆಗೋದಿಲ್ಲ. ಈಗ ಮನೆ ಕೆಲಸ ಎಲ್ಲ ನೀವ್ ಹೆಂಗ್ ಮಾಡ್ತೀರಾ? ಒಂದ್ 4 ದಿನ ಇಲ್ಲೇ ಇರಿ ಅಪ್ಪಯ್ಯ. ಅಯ್ಯೋ ಇಲ್ಲ ಕಣವ. ಅಲ್ಲಿ ಹೊಲದಲ್ಲಿ ಅದೆಲ್ಲ ಕೆಲಸ ಐತಿ. ನಾನು ಹೆಂಗನ ನೋಡ್ಕೊಂಡು ಹೋಗ್ತೀನಿ ತಗರವ. ನನ್ನ ಹತ್ರ ಅಡ್ಗೆ ಮಾಡಕಂತ್ರ ಆಗಲ್ಲ. ಹೋಟ್ಲಲ್ಲಿ ಆದ್ರೂ ಎಲ್ಲಾದ್ರೂ ಏನಾನು ಮಾಡಿಸ್ಕೊಂಡ್ ಬಂದು ಊಟ ಮಾಡ್ತೀವಿ ತಗರವ. ಊರಲ್ಲಿ ಕೆಲಸ ಐತಿ ತುಂಬಾನೇ. ಇಲ್ಲಿ ಇರಕ್ ಆಗಲ್ಲ. ಹೆಂಗಾದ್ರೂ ಹೆಂಗ್ ಹೊಂದಿಕೆ ಆಗುತ್ತಾ ಹಂಗ್ ಮಾಡ್ಕೊಂಡು ಹೋಗ್ತೀವಿ ತಗರವ. ನಾವಿನ್ ಹೋಗ್ ಬರ್ತೀವಿ ತಗರವ. ನೀನು ಚೆನ್ನಾಗಿರು. ಅಯ್ಯೋ ಅಪ್ಪಯ್ಯ, ನಿಮ್ಗೆ ಅಡ್ಗೆ ಮಾಡೋಕ್ಕೆಲ್ಲ ಆಗಲ್ಲ ಅಪ್ಪಯ್ಯ. ಅಮ್ಮಗೂ ಆರೋಗ್ಯ ಚೆನ್ನಾಗಿಲ್ಲ. ಹೋಟ್ಲು ಊಟ ಎಲ್ಲ ತಿನ್ಸ್ಬಾರ್ದು ಅಪ್ಪಯ್ಯ. ಅದಕ್ಕೆ ಅಪ್ಪಯ್ಯ ಹೇಳ್ತಾ ಇರೋದು, ಒಂದ್ 4 ದಿನ ಇಲ್ಲೇ ಇರಿ ಅಪ್ಪಯ್ಯ. ಅಮ್ಮಗ ಕಾಲು ಒಂದ್ ಸ್ವಲ್ಪ ನೋವು ಕಮ್ಮಿ ಆದ್ಮೇಲೆ ಬೇಕಿದ್ರೆ ಹೋಗುವಂತ್ರಿ. ಹೌದು ಬಿಗ್ರ, ಇನ್ನೂ ಬಿಗ್ತಿ ಕಾಲು ಇನ್ನೂ ತುಂಬಾ ನೋವು ಐತೆ ಅನ್ಸುತ್ತಾ? ಅಲ್ಲಿ ಹೋಗಿ ಆಕೆ ಕರ್ಕೊಂಡೋಗಿ ಏನ್ ಮಾಡ್ತೀರಾ ಒಬ್ರೆ? 4 ದಿನ ಇಲ್ಲೇ ಇರಿ. ಆಮೇಲೆ ಬೇಕಾರೆ ಬಿಗ್ತಿಗೆ ಕಾಲು ಕಮ್ಮಿ ಆದ್ಮೇಲೆ ಹೋಗುವಂತ್ರಿ. ಇಲ್ಲೇ ಇದ್ಬಿಡ್ರಿ ಬಿಗ್ರ. ಇಲ್ಲ ಕಣಮ್ಮ ಬೀಗ್ತಿ, ಅಲ್ಲಿ ಊರಲ್ಲಿ ಕೆಲಸ ಐತ್ ತಗರಮ್ಮ. ದೇವ್ರಂತ್ರಿ ಹೆಂಗನ ನಡೆಸ್ತಾನ ಹಂಗ ನಡ್ಕೊಂಡು ಹೋಗ್ತೀವಿ ತಗರವ. ಇಷ್ಟು ದಿನ ನನ್ ಸೊಸಿನ ನಮ್ಮ ಊರಿಗೆ ಕಳಿಸಿದಕ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ಬೀಗ್ತಿ ಅಮ್ಮ. ಅಯ್ಯೋ ಇರ್ಲಿ ಬಿಡ್ರಿ ಬಿಗ್ರ. ಮತ್ತೆ ಏನ್ ಮಾಡಕ್ಕಾಗತ್ತ? ಒಂದಕ್ಕಿಲ್ಲ ಅಂದಾಗ ಕಳ್ಸ್ಬೇಕಾಗತ್ತಲ್ಲ. ಇರ್ಲಿ ಬಿಡಿ. ಸರಿ ಕಣವ ಗೌರಿ, ನಾವಿನ್ ಹೋಗ್ ಬರ್ತೀವಿ. ಎಲ್ಲ ಸರಿ ಹೋಯ್ತಲ್ಲ, ಮತ್ತೆ ಯಾಕೆ ಕಳ್ತಾ ಇದೀಯ? ಬಿಡು, ಕಣ್ಣೀರ್ ಒರ್ಸ್ಕೊ, ಅಳ್ಬೇಡ. ಇನ್ಮೇಲಿಂದ ಎಲ್ಲಾನು ಚೆನ್ನಾಗಿ ನಡೀತೆ. ಅಳ್ಬೇಡ ಬಿಡವ. ಸರಿ ಅಪ್ಪಯ್ಯ. ಹಂಗೆ ಫೋನ್ ಮಾಡ್ಕೊಂತ ಇರಿ ಅಪ್ಪಯ್ಯ. ಅಮ್ಮಗ ಕಾಲು ನೋವು, ತುಂಬಾ ನೋವಾದ್ರೆ ಬಂದ್ಬಿಡಿ ಅಪ್ಪಯ್ಯ. ಎಲ್ಲೇ ಇದ್ದು ಒಂದ್ 4 ದಿನ ಇದ್ದು ಆಮೇಲೆ ಹೋಗುವಂತ್ರಿ ಅಪ್ಪಯ್ಯ. ಈಗಂತ್ರಿ ಇರಲ್ಲ ಅಂತೀರಾ, ಕೆಲಸ ಐತಿ ಅಂತೀರಾ. ಈಗ ಹೋಗಿ ಅಲ್ಲಿ ನಿಮ್ಗೆ ಏನಾದ್ರು ಎಲ್ಲ ಹೊಂದಿಕೆ ಆದ್ರ ಸರಿ. ಇಲ್ಲಂದ್ರ ನಮ್ಮೂರಿಗೆ ಬಂದ್ಬಿಡಿ ಅಪ್ಪಯ್ಯ. ಒಂದ್ 4 ದಿನ ಇದ್ದು ಆಮೇಲೆ ಹೋಗುವಂತ್ರಿ. ಸರಿ ಕಣವ. ಈಗ ಹೋಗಿ ಒಂದ್ 4 ದಿನ ಹೊಲ್ದಾಗ ಕೆಲ್ಸ ಐತಿ. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂತೀನಿ. ಆಮೇಲೆ ಬೇಕಾರ ನಮ್ಮಿಬ್ರಿಗೆ ಅಲ್ಲಿ ಮನೇಲಿ ಅಡ್ಜಸ್ಟ್ ಆದ್ರೆ ಸರಿ. ಏನಾದ್ರು ಮತ್ತೆ ನಿಮ್ಮ ಅಮ್ಮಗಂತ್ರ ಅಡಿಗೆ ಮಾಡಕ್ ಆಗಲ್ಲ. ಅದ ಹೋಟ್ಲದ ಊಟನ ತಿನ್ನಿಸ್ತೀನಿ. ಮತ್ತೆ ನಿಮ್ಮ ಅಮ್ಮಗೆ ಏನಾದ್ರು ಹುಷಾರ್ ಇದಾದ್ರ ಬೇಕಾರ ಕರ್ಕೊಂಡ್ ಬಂದ್ಬಿಡ್ತೀನಿ ತಗೋ. ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಕಾರ ಬರ್ತೀನಿ ಅವಾಗಾದ್ರೂ ಬೇಕಾರೆ. ಹೌದಾ ಅಪ್ಪಯ್ಯ? ಸರಿ ಕಣಪ್ಪಯ್ಯ. ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ ಅಪ್ಪಯ್ಯ. ಸರಿ ಕಣವ. ನೋಡ್ಕೋತೀನಿ. ನನ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಂತೀನಿ. ಇಷ್ಟು ದಿನ ನೀನಿದ್ದವ, ನನಗೆ ಚಿಂತೆನೇ ಇದ್ದಿದ್ದಿಲ್ಲ. ಈಗಿನ ಮೇಲಿಂದ ಚಿಂತೆ ನೋಡವ ನನಗೆ. ಮತ್ತೆ ಏನ್ ಮಾಡಕ್ಕಾಗಲ್ಲ. ಇನ್ನೊಂದ್ 3 ತಿಂಗಳ ಆಮೇಲೆ ನನ್ ಸೊಸಿ ಬರ್ತಾಳ. ಆಮೇಲೆ ಎಲ್ಲ ಆಯ್ಕೆನ ಮಾಡ್ಕೊಂಡು ಹೋಗ್ತಾಳ. ಮತ್ತೆ ಏನ್ ಮಾಡ್ಬೇಕು? ಹೆಂಗನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ತಗಾರವ್ವ. ಸರಿ ಅಪ್ಪಯ್ಯ ಹಾಗಾದ್ರೆ. ಸರಿ ಬಿಗ್ತಿಯಮ್ಮ, ನಾವಿನ್ ಹೋಗ್ ಬರ್ತೀವಿ. ನೀವು ಆರಾಮಾಗಿರಿ. ಬೀಗ್ರನ್ ಕೇಳಿದೀನಿ ಅಂತ ಹೇಳ್ರಿ. ಏನ್ ಬೀಗ್ರು ಹೊಲಕ್ ಹೋದವ್ರು ಬಂದೇ ಇಲ್ಲ, ನಾ ಬಂದೀವಿ ಅಂತಂದ್ರು ಏನ್ ಹೇಳ್ಬೇಡಿ. ಸುಮ್ನೆ ಮತ್ತೆ ಯಾಕೆ ಬಂದಿದ್ರು ಎಲ್ಲ ಕೇಳ್ತಾರ. ಇದನ್ನೆಲ್ಲ ಯಾಕೆ ಕೇಳ್ತೀರಿ? ಸುಮ್ನೆ ಗೌರಿ ಬಂದಾಳಂತಂದ್ ಹೇಳ್ಬಿಡಿ. ಮತ್ತೆ ನಾವು ಬಂದ್ ಹೋಗಿವಂದ್ರ ಮತ್ತೆ ಎಲ್ಲಾ ಕೇಳ್ಕೊಂಡ್ ಕುಂದಿರ್ತಾರ. ಮತ್ತೆ ಅವ್ರಿಗೂ ಯಾಕೆ ಇದೆಲ್ಲ ಗೊತ್ತಾಗೋದು. ಬ್ಯಾಡ ತಗರಿ. ಗೌರಿ ಅಷ್ಟ ಬಂದಾಳಂತ ಹೇಳ್ಬಿಡಿ. ಸರಿ ಬಿಗ್ರ. ಏನು ಹೇಳೋದಿಲ್ಲ ತಗಾರಿ ನಮ್ಮ ಯಜಮಾನ್ರಿಗೆ. ಸರಿ ರೀ. ಈ ಬಸ್ ಬರೋ ಟೈಮ್ ಆಗೈತೆ ತಗಾರ. ಹುಷಾರಾಗಿ ಬೀಗ್ತಿ ಅಮ್ಮನ್ ಕರ್ಕೊಂಡು ಹೋಯ್ತು. ಸರಿ ಬಿಗ್ತಿ ಅಮ್ಮ. ಇವಳೆ ಹೋಗೋಣವಾ. ಸ್ವಲ್ಪ ಕೈ ಹಿಡ್ಕೊಂತೀನಿ. ಮೆಲ್ಲಕ್ ಬಂದ್ಬಿಡು. ಬಸ್ ಬರುತ್ತೆ ಅಂತ ಹೋಗ್ಬಿಡೋಣ ಊರಿಗೆ. ಎಲ್ಲ ಅಲ್ಲೇ ಬಿಟ್ಟಿದ್ ಹಂಗೆ ಬಂದ್ಬಿಟ್ವಿ. ಹೋಗ್ಬಿಡೋಣ ಬಾ ನಮ್ಮ ಊರಿಗೆ. ಸರಿ ರೀ. ಹೋಗೋಣ ಬನ್ನಿ. ಅಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮ. ಅಪ್ಪ ನೋಡಿದ್ರೆ ಒಂದ್ 4 ದಿನ ಇರಿ ಅಂದ್ರ ಹೊಲದಲ್ಲಿ ಕೆಲಸ ಇದೆ ಹೋಗ್ತೀವಿ ಅಂತಿದಾರ. ನಿನ್ನ ಆರೋಗ್ಯ ಕಡೆ ಸ್ವಲ್ಪ ಗಮನ ಇರೋದ್ಸಮ್ಮ. ಕೆಲಸ ಎಲ್ಲ ಏನು ಮಾಡ್ಬೇಡ. ಇನ್ನೊಂದ್ ದಿನ ಅಪ್ಪನೇ ಹೆಂಗಾದ್ರು ಮಾಡ್ಕೊಂತಾರೆ. ನೀನೇನು ಮಾಡ್ಬೇಡ ಅಮ್ಮ.
ಸರಿ ಕಣವ. ಹೆಂಗ್ ಹೊಂದಿಕೆ ಆಗುತ್ತಾ ಹಂಗ್ ಮಾಡ್ಕೊಂಡು ಹೋಗ್ತೀವಿ ತಗೋ. ನೀನು ಹುಷಾರವ, ಇನ್ಮೇಲಿಂದ ಅಳ್ಬೇಡ. ನಿನ್ ಗಂಡ ಬದ್ಲಾಗಿದ್ದೀನಿ ಅಂತಿದಾನ, ಇನ್ಮೇಲಿಂದ ಚೆನ್ನಾಗಿರವ ನಿನ್ ಗಂಡನ ಜೊತೆ. ಸರಿ ಅಮ್ಮ. ಸರಿ ಅವ್ವ, ನಾನ್ ಸ್ವಲ್ಪ ಕೈ ಹಿಡ್ಕರವ, ಎದ್ದಾಳ್ತೀನಿ. ಬಸ್ ಬರೋ ಟೈಮ್ ಆಯ್ತು, ನಾವಿನ್ನು ಹೋಗ್ಬಿಡ್ತೀವಿ. ಸರಿ ಅಮ್ಮ. ಮೆಲ್ಲಿಗೆ ಎದ್ದೇಳಮ್ಮ. ಹ್ಞೂನವ. ಹುಷಾರಮ್ಮ. ಮೆಲ್ಲಕ್ ಬಾರಮ್ಮ. ಹ್ಞೂನವ. ಬಿಗ್ತಿಯಮ್ಮ. ನಾವಿನ್ನು ಹೋಗಿ ಬರ್ತೀವಮ್ಮ. ಸರಿ ಬಿಗ್ತಿಯಮ್ಮ. ಹೋಗಿ ಬನ್ನಿ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ. ಹಾಗೆ ನೀವೇನಾದ್ರೂ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.